ಇವತ್ತು ನಾವು ಕ್ಲಾಸ್ 9th ಸ್ಟ್ಯಾಂಡರ್ಡ್ ಮೋಷನ್ ಲೆಸನನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನನಗೆ ಹೇಳಿ, ಮೋಷನ್ ಅಂತ ಹೇಳಿದರೆ ಕನ್ನಡದಲ್ಲಿ ನಾವು ಅದನ್ನು ಏನಂತ ಹೇಳ್ತೀವಿ? ಚಲನೆ ಅಂತ ಹೇಳ್ತೀವಿ. ಅಂದರೆ ಮೂಮೆಂಟ್ ಆಗೋದು. ನಾವು ಕೂಡ ಏನು ಮಾಡ್ತೀವಿ? ಚಲಿಸ್ತೀವಿ ಅಲ್ವಾ? ಸುಮಾರು ಆಬ್ಜೆಕ್ಟ್ಸ್ಗಳು ಕೂಡ ಏನಾಗುತ್ತೆ? ಚಲಿಸ್ತವೆ. ಇವಾಗ ಇಂಥ ಮೋಷನನ್ನು ನೀವು ಡೇ ಟು ಡೇ ಲೈಫಲ್ಲಿ ನೀವೇನು ಮಾಡ್ತಾ ಇರ್ತೀರಾ? ನೋಡ್ತಾ ಇರ್ತೀರ. ನೀವು ಗಾಡಿಯಲ್ಲಿ ಹೋಗ್ತೀರಾ, ಸೈಕಲಲ್ಲಿ ಹೋಗ್ತೀರಾ, ಬೈಕಲ್ಲಿ ಹೋಗ್ತೀರಾ. ಅದೇ ಥರ ಯಾವುದಾದ್ರೂ ಒಂದು ಆಬ್ಜೆಕ್ಟ್ಸನ್ನು ಹೀಗೆ ಮೇಲಿಂದ ಏನು ಮಾಡ್ತೀರಾ? ಕೆಳಗಡೆ ಬೀಳಿಸ್ತೀರಾ. ಇದೆಲ್ಲವೂ ಏನದು? ಮೋಷನ್ ಅಂದರೆ ಚಲನೆ. ಇವಾಗ ನೀವು ಜೋಕಾಲಿ ಆಡ್ತೀರಾ ಅಲ್ವಾ? ಜೋಕಾಲಿ ಹೇಗೆ ಹೋಗುತ್ತೆ? ಹೀಗೆ ಹೋಗಿ ಹೀಗೆ ವಾಪಸ್ ಬರುತ್ತೆ. ಅದು ಯಾವ ಟೈಪ್ ಆಫ್ ಮೋಷನ್ ಅದು? ಅದು ಆಸಿಲೇಟ್ರಿ ಮೋಷನ್. ಆದರೆ ಇವತ್ತು ನಾವು ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಅದ್ರ ಬಗ್ಗೆ ಮಾತಾಡೋಣ. ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್. ಅಲಾಂಗ್ ಎ ಸ್ಟ್ರೇಟ್ ಲೈನ್. ಇವಾಗ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್, ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ಕೊಡ್ಬೋದಾ ನೀವು? ಇವಾಗ ನೀವು ಸ್ಟ್ರೇಟ್ ಲೈನಲ್ಲಿ ಏನು ಮಾಡ್ತಾ ಇದ್ದೀರಾ? ಹೋಗ್ತಾ ಇದ್ದೀರಾ. ಅದೇನದು? ಎಕ್ಸಾಂಪಲ್ ಫಾರ್ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್. ಅಥವಾ ಒಂದು ಬಾಲನ್ನು ಏನು ಮಾಡ್ತಾ ಇದ್ದೀರಾ? ಹೀಗೆ ಕೆಳಗಡೆ ಎಸಿತಾ ಇದ್ದೀರಾ. ಅದೇನಾಗ್ತಾ ಇದೆ? ಸ್ಟ್ರೇಟ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಅದೇ ಥರ ಒಂದು ಮರದ ಕೆಳಗಡೆ ನೀವು ಕೂತ್ಕೊಂಡಿದ್ದೀರಾ, ಒಂದು ಹಣ್ಣು ಏನಾಯಿತು? ಕೆಳಗಡೆ ಬಿತ್ತು. ಸ್ಟ್ರೇಟ್ ಆಗಿ ಬೀಳುತ್ತೆ ಅಲ್ವಾ? ಇದೆಲ್ಲವೂ ಯಾವುದಕ್ಕೆ ಎಕ್ಸಾಂಪಲ್? ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನಿಗೆ ಎಕ್ಸಾಂಪಲ್. ಈ ಥರ ಅಂದರೆ ಯಾವುದಾದ್ರೂ ಒಂದು ವಸ್ತು ಸ್ಟ್ರೇಟ್ ಆಗಿ ಚಲಿಸಿದರೆ ಅದನ್ನು ಯಾವ ಟೈಪ್ ಆಫ್ ಮೋಷನ್ ಅಂತ ಹೇಳ್ತೀವಿ ನಾವು? ರೆಕ್ಟಿಲೀನಿಯರ್ ಮೋಷನ್ ಅಂತ ಹೇಳ್ತೀವಿ. ಏನು? ರೆಕ್ಟಿಲೀನಿಯರ್ ಮೋಷನ್. ಈ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನನ್ನು ನಾವು ಡಿಸ್ಕ್ರೈಬ್ ಮಾಡಲಿಕ್ಕೆ ಎರಡು ಫಿಸಿಕಲ್ ಕ್ವಾಂಟಿಟಿ ಹೆಲ್ಪ್ ತೊಗೊಳ್ತೀವಿ. ಒಂದು ಡಿಸ್ಟೆನ್ಸ್ ಟ್ರಾವೆಲ್ಡ್, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್. ಅದ್ರ ಬಗ್ಗೆ ನಾವು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ನಿಮ್ಮ ಬುಕ್ಕಲ್ಲಿರೋ ಎಕ್ಸಾಂಪಲನ್ನೇ ತೊಗೊಳ್ಳೋಣ. ಒಂದು ನಂಬರ್ ಲೈನ್ ಇದೆ ಅಲ್ವಾ? ಒಂದು ನಂಬರ್ ಲೈನ್ 0, 5, 10, 15, 20, 25, 30, 35, 40, 45, 50, 55, 60 ಕಿಲೋಮೀಟರ್ ಈ ಥರ ಕೊಟ್ಟಿದ್ದಾರೆ. ಅಂದರೆ ಇದು ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ? 5 ಕಿಲೋಮೀಟರ್, 10 ಕಿಲೋಮೀಟರ್, 15 ಕಿಲೋಮೀಟರ್, 20 ಕಿಲೋಮೀಟರ್ ಹೀಗೆ. ಆಯಿತಾ? ಇವಾಗ 0 ಇದೆ. ಇಮ್ಯಾಜಿನ್ ಮಾಡಿ, ನೀವು ಯಾವುದೋ ಒಂದು ಊರಿಗೆ ಕಾರಲ್ಲಿ ಹೋಗ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಮನೆ ಇದೆ. 0ದಲ್ಲಿ ಏನಿದೆ? ನಿಮ್ಮ ಮನೆ ಇದೆ. ಆಯಿತಾ? ಹೋಮ್ ಅಂತ ಹಾಕ್ತೀನಿ. ಇಲ್ಲಿಂದ ನೀವು ನಿಮ್ಮ ಜರ್ನಿಯನ್ನು ಏನು ಮಾಡ್ತೀರಾ? ಸ್ಟಾರ್ಟ್ ಮಾಡ್ತೀರಾ. ನೀವು ಎಲ್ಲಿಂದ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀರಾ ಆ ಪಾಯಿಂಟಿಗೆ ನಾವೇನಂತ ಹೇಳ್ತೀವಿ? ಫಿಸಿಕ್ಸಲ್ಲಿ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಫಸ್ಟ್ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ಇದನ್ನು ಏನಂತ ಹೇಳ್ತೀವಿ ನಾವು? ಇನಿಷಿಯಲ್ ಪೊಸಿಷನ್ ಅಂತ ಹೇಳ್ತೀವಿ. ಇನಿಷಿಯಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ ಅಂತ ಹೇಳಿದರೆ ಸ್ಟಾರ್ಟಿಂಗ್ ಪೊಸಿಷನ್. ಈಗ ನೀವು ಇಲ್ಲಿಂದ ಕಾರಲ್ಲಿ ಬರ್ತಾ ಇದ್ದೀರಾ. ಈಗ 25 ಕಿಲೋಮೀಟರ್ಸ್ ರೀಚ್ ಆಗ್ತೀರಾ. 25 ಕಿಲೋಮೀಟರ್ಸ್ ರೀಚ್ ಆದ ನಂತರ ನೀವು ಇಲ್ಲಿ ಕಾರನ್ನು ಸ್ಟಾಪ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆಯಿತಾ? 25 ಕಿಲೋಮೀಟರ್ಸಿಗೆ ಸ್ಟಾಪ್ ಮಾಡಿದ್ದೀರಾ. ಇವಾಗ ನಿಮ್ಮ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು? ನಾನು ಇಲ್ಲಿ ಬರೀತೀನಿ. ಡಿಸ್ಟೆನ್ಸ್ ಟ್ರಾವೆಲ್ಡ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಾಗುತ್ತೆ ನಿಮ್ದು ಇವಾಗ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಹೇಳಿದರೆ ಏನು? ಹೌ ಮಚ್ ಯು ಹ್ಯಾವ್ ಟ್ರಾವೆಲ್ಡ್ ಅಂದರೆ ಎಷ್ಟು ದೂರ ನೀವು ಹೋಗಿದ್ದೀರಾ. ಅದನ್ನೇ ನಾವೇನಂತ ಹೇಳ್ತೀವಿ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಹೇಳ್ತೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ 25 ಕಿಲೋಮೀಟರ್ಸ್ ತನಕ ನೀವು ರೀಚ್ ಆಗಿದ್ದೀರಾ. ಹಾಗಾದರೆ ನಿಮ್ಮದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟದು? 25 ಕಿಲೋಮೀಟರ್. ಹಾಗಾದರೆ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಡಿಸ್ಪ್ಲೇಸ್ಮೆಂಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದರೆ ನಾವೇನಂತ ಹೇಳ್ತೀವಿ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ದ ಫೈನಲ್ ಪೊಸಿಷನ್. ಇನಿಷಿಯಲ್ ಆ್ಯಂಡ್ ದ ಫೈನಲ್ ಪೊಸಿಷನ್, ಇದನ್ನು ನಾವು ಇನಿಷಿಯಲ್ ಪೊಸಿಷನ್ ಅಂತ ಹೇಳ್ತೀವಿ. ಸ್ಟಾರ್ಟ್ ಮಾಡಿರೋದನ್ನು. ಸ್ಟಾಪ್ ಆಗಿರೋದು ಫೈನಲ್ ಪೊಸಿಷನ್. ಹಾಗಾದರೆ
ಇದು ಮತ್ತು ಇದ್ರ ನಡುವೆ ಇರುವಂಥ ಡಿಫ್ರೆನ್ಸನ್ನು ನಾವೇನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ನಿಮಗೆ, 25 ಕಿಲೋಮೀಟರೇ ಇದೆ ಅಲ್ವಾ. ಫೈನಲ್ ಪೊಸಿಷನ್ ಮತ್ತು ಇನಿಷಿಯಲ್ ಪೊಸಿಷನ್ ಡಿಫ್ರೆನ್ಸ್ ಎಷ್ಟಿದೆ, 25 ಕಿಲೋಮೀಟರ್ಸೇ ಇದೆ. ಈ ಪಾಯಿಂಟನ್ನು ನಾನು ಸಿ ಅಂತ ಬರಿತೀನಿ, ಆಯಿತಾ. ನೆಕ್ಸ್ಟ್ ನೀವು ಪಾಯಿಂಟ್ ಸಿಯಿಂದ ಮತ್ತೆ ಏನು ಮಾಡ್ತೀರಾ, ಕಾರನ್ನು ಸ್ಟಾರ್ಟ್ ಮಾಡಿ 35 ಕಿಲೋಮೀಟರ್ಸಿಗೆ ಏನು ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ. ಈ ಪಾಯಿಂಟನ್ನು ನಾನು ಬಿ ಅಂತ ಬರಿತೀನಿ. ಈ ಪಾಯಿಂಟಲ್ಲಿ ನೀವು ಕಾರನ್ನು ಸ್ಟಾಪ್ ಮಾಡ್ತೀರಾ. ಇವಾಗ ನನಗೆ ಹೇಳಿ, ನಿಮ್ಮ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು, ಇಲ್ಲಿಂದ ಇಷ್ಟು ದೂರ ಹೋಗಿದ್ದೀರಾ, ಎಷ್ಟು ದೂರ ಹೋಗ್ತೀವಿ ಅದನ್ನು ನಾವೇನಂತ ಹೇಳ್ತೀವಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಹೇಳ್ತೀವಿ. ಎಷ್ಟದು, 35 ಕಿಲೋಮೀಟರ್. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಫೈನಲ್ ಆ್ಯಂಡ್ ದ ಇನಿಷಿಯಲ್ ಪೊಸಿಷನ್. ಅಂದರೆ ಇನಿಷಿಯಲ್ ಇದು, ಫೈನಲ್ ಇದು, ಡಿಫ್ರೆನ್ಸ್ ಎಷ್ಟು, 35 ಕಿಲೋಮೀಟರ್ಸ್ ಅಲ್ವಾ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಕೂಡ ಸೇಮ್ ಇದೆ, ಡಿಸ್ಪ್ಲೇಸ್ಮೆಂಟ್ ಕೂಡ ಸೇಮ್ ಇದೆ. ಇವಾಗ ಮತ್ತೆ ನೀವು ನಿಮ್ಮ ಕಾರನ್ನು ಸ್ಟಾರ್ಟ್ ಮಾಡಿ ಲಾಸ್ಟ್ ಇಲ್ಲಿಗೆ ಬರ್ತೀರಾ. ಈ ಪಾಯಿಂಟನ್ನು ನಾನು ಎ ಅಂತ ಬರಿತೀನಿ. ಇವಾಗ ನಿಮ್ಮ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು, ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಇಷ್ಟು ದೂರ ಹೋಗಿದ್ದೀರಾ, ಅಂದರೆ 60 ಕಿಲೋಮೀಟರ್ ಹೋಗಿದ್ದೀರಾ. ಎಷ್ಟು ದೂರ ಹೋಗಿದ್ದೀರಾ ಅದೇ ಏನಾಗಿರುತ್ತೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿರುತ್ತೆ. ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ 60 ಕಿಲೋಮೀಟರ್ಸ್ ಅಲ್ವಾ. ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಸಬ್ಟ್ರಾಕ್ಟ್ ಮಾಡಿದರೆ, ಅಂದರೆ ಡಿಫ್ರೆನ್ಸ್ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, 60 ಕಿಲೋಮೀಟರ್ಸೇ ಬರುತ್ತೆ. ಡೆಫಿನೆಟ್ ಆಗಿ ನಿಮಗೆ ಇಲ್ಲಿಂದ ಇಲ್ಲಿವರೆಗೆ ಅರ್ಥ ಆಗಿರುತ್ತೆ. ಆದರೆ ಇವಾಗ ಒಂದು ಟ್ವಿಸ್ಟ್ ಬರುತ್ತೆ ನೋಡಿ. ಇವಾಗ ನೀವೇನು ಮಾಡಿದ್ರಿ, ನಿಮ್ಮ ಕಾರ ಇಲ್ಲಿ ತಂದು ಸ್ಟಾಪ್ ಮಾಡಿದ್ರಿ. ಇವಾಗ ಮತ್ತೆ ನಿಮಗೆ ನಿಮ್ಮ ಮನೆಗೇ ಹೋಗಬೇಕು, ಅಂದರೆ ನಿಮ್ಮ ಮನೆಗೆ ವಾಪಸ್ ಹೋಗಬೇಕು. ನೀವೇನು ಮಾಡ್ತೀರಾ, ಕಾರ್ ಈ ಥರ ಡೈರೆಕ್ಷನಲ್ಲಿ ಬಂದಿತ್ತಲ್ವಾ, ಹೀಗೆ ಕಾರ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ನೀವು ಇಲ್ಲಿ ಹೋಗಿ ಸ್ಟಾಪ್ ಮಾಡ್ತೀರಾ, ಆಯಿತಾ. ವಾಪಸ್ ಹೋಗಬೇಕಾದ್ರೆ ಈ ದಾರಿಯಲ್ಲಿ ವಾಪಸ್ ಹೋಗ್ತೀರಾ ನೀವು ಅಲ್ವಾ. ಇಲ್ಲಿ ಬಂದು ಸ್ಟಾಪ್ ಮಾಡಿದ್ರಿ, ಅಂದರೆ ಪಾಯಿಂಟ್ ಬಿ ಯಲ್ಲಿ ನೀವೇನು ಮಾಡಿದ್ದೀರಾ, ಸ್ಟಾಪ್ ಮಾಡಿದ್ದೀರಾ. ಇವಾಗ ನಿಮ್ಮ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಎಷ್ಟು ದೂರ ನೀವು ಚಲಿಸಿದ್ದೀರಾ. ಡಿಸ್ಟೆನ್ಸ್ ಟ್ರಾವೆಲ್ಡ್ 60 ಕಿಲೋಮೀಟ್ರ್ ಹೋದ್ರಿ, 60 ಕಿಲೋಮೀಟರ್ ಹೋಗಿ ಪ್ಲಸ್ 5, 10, 15, 20, 25 ಕಿಲೋಮೀಟರ್ ಏನು ಮಾಡಿದ್ರಿ, ಮತ್ತೆ ವಾಪಸ್ ಬಂದ್ರಿ. ಟೋಟಲ್ ಎಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ದಂಗೆ ಆಯ್ತು ನೀವು, 85 ಕಿಲೋಮೀಟರ್ ಅಲ್ವಾ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು ನಿಮ್ದು ಇವಾಗ, 85 ಕಿಲೋಮೀಟರ್. ಹಾಗಾದರೆ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಡಿಸ್ಪ್ಲೇಸ್ಮೆಂಟ್ ಕೂಡ ಸೇಮ್ ಬರುತ್ತಾ. ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದರೆ ಏನಂತ ಹೇಳಿದ್ದೆ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ದ ಫೈನಲ್ ಪೊಸಿಷನ್. ಇಲ್ಲಿ ನಿಮ್ಮ ಕಾರ್ ಸ್ಟಾಪ್ ಆಗಿದೆ, ಇವಾಗ ಇದು ನಿಮ್ಮದು ಫೈನಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ ಅಂದರೆ ಯಾವುದು, ನೀವು ಎಲ್ಲಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರಲ್ವಾ, ಸ್ಟಾರ್ಟಿಂಗ್ ಪಾಯಿಂಟ್, ಅದನ್ನು ಏನಂತ ಹೇಳ್ತೀವಿ, ಇನಿಷಿಯಲ್ ಪೊಸಿಷನ್. ಇವಾಗ ಇದೆರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಷನ್ ನಾವೇನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇನಿಷಿಯಲ್ ಎಷ್ಟಿದೆ, 0. ಫೈನಲ್ ಎಷ್ಟಿದೆ ನಿಮಗೆ, ಇಲ್ಲಿ 35 ಅಂತ ಇದೆ. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಿಮಗೆ, 35 ಕಿಲೋಮೀಟರ್. 35 ಕಿಲೋಮೀಟರ್ ನಿಮ್ಗೆ ಏನಾಗುತ್ತೆ, ಇದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ 85 ಕಿಲೋಮೀಟರ್, ಆದರೆ ಡಿಸ್ಪ್ಲೇಸ್ಮೆಂಟ್ ಮಾತ್ರ ಏನದು, 35 ಕಿಲೋಮೀಟರ್. ಇವಾಗ ಮತ್ತೆ ನೀವು ಕಾರನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಏನು ಮಾಡ್ತೀರಾ, ವಾಪಸ್ ನಿಮ್ಮ ಮನೆಗೇ ಬರ್ತೀರಾ, ಆಯಿತಾ. ವಾಪಸ್ ಏನು ಮಾಡ್ತೀರಾ, ಇಲ್ಲಿಂದ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ ಸ್ಟ್ರೇಟ್ ನಿಮ್ಮ ಮನೆಗೇ ವಾಪಸ್ ಬರ್ತೀರಾ. ಇವಾಗ ನಿಮ್ಮ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು, 60 ಕಿಲೋಮೀಟರ್ ಹೋದ್ರಿ, 60 ಕಿಲೋಮೀಟರ್ ವಾಪಸ್ ಬಂದ್ರಿ. ಹಾಗಾದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಎಷ್ಟು ದೂರ ನೀವು ಚಲಿಸಿದ್ದೀರಾ, ಅದಕ್ಕೆ ಏನಂತ ಹೇಳ್ತೀವಿ, ಡಿಸ್ಟೆನ್ಸ್ ಟ್ರಾವೆಲ್ಡ್. 60 ಕಿಲೋಮೀಟರ್ ಹೋದ್ರಿ, 60 ಕಿಲೋಮೀಟರ್ ವಾಪಸ್ ಬಂದ್ರಿ, ಅಂದರೆ ಎಷ್ಟು ನಿಮ್ಮದು ಡಿಸ್ಟೆನ್ಸ್ ಟ್ರಾವೆಲ್ಡ್, 120 ಕಿಲೋಮೀಟರ್ಸ್. ಹಾಗಾದರೆ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದರೆ ನಾನೇನಂತ ಹೇಳಿದ್ದೆ, ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ಗೆ ಇರುವಂತಹ ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಷನ್. ಇನಿಷಿಯಲ್ ಪೊಸಿಷನ್ ಎಲ್ಲಿ ಬಂದಿದ್ದೀರಾ ನೀವು, 0. ಇನಿಷಿಯಲ್ ಪೊಸಿಷನ್ ಏನಿತ್ತು ನಿಮಗೆ, 0 ಇತ್ತು.
ಫೈನಲ್ ಪೊಸಿಷನ್ ಅಂದರೆ ಅದು ಕೂಡ ಏನಿದೆ ನಿಮಗೆ ಝೀರೋನೇ ಇದೆ. ಎಲ್ಲಿಂದ ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಅದೇ ಪಾಯಿಂಟಿಗೆ ಬಂದು ನಿಂತಿದ್ದೀರ, ಅಂದರೆ ಫೈನಲ್ ಪೊಸಿಷನ್ ಕೂಡ ಏನು ನಿಮ್ಮದು ಝೀರೋ. ಹಾಗಾದರೆ ಇದರ ಡಿಫ್ರೆನ್ಸ್ ಎಷ್ಟು? ಝೀರೋ ಕಿಲೋಮೀಟರ್ಸ್. ಅಂದರೆ ನೀವು ಎಲ್ಲಿ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಗೆ ಬಂದು ನೀವು ನಿಂತ್ಕೊಂಡ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಝೀರೋ ಆಗುತ್ತೆ. ಆಯಿತಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಮಾತ್ರ ಯಾವತ್ತೂ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಯಾವತ್ತೂ ಏನಾಗೋದಿಲ್ಲ, ಕಡಿಮೆ ಆಗಲ್ಲ. ಡಿಸ್ಟೆನ್ಸ್ ಟ್ರಾವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಸ್ಪ್ಲೇಸ್ಮೆಂಟ್ ನೀವು ಅದೇ ಪೊಸಿಷನ್ಗೆ ವಾಪಸ್ ಬಂದರೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಝೀರೋ ಆಗುತ್ತೆ. ಡಿಸ್ಟೆನ್ಸ್ ಟ್ರಾವೆಲ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಇದೆರಡನ್ನು ನಾವು ಏನಂತ ಹೇಳ್ತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಇದೆರಡನ್ನು ನಾವು ಏನಂತ ಹೇಳ್ತೀವಿ? ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ. ಹಾಗಾದರೆ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಏನು? ದ ಕ್ವಾಂಟಿಟಿ ದಟ್ ಕ್ಯಾನ್ ಬಿ ಮೆಷರ್ಡ್ ಈಸ್ ಕಾಲ್ಡ್ ಆ್ಯಸ್ ಫಿಸಿಕಲ್ ಕ್ವಾಂಟಿಟಿ. ಯಾವುದಾದ್ರೂ ಕ್ವಾಂಟಿಟಿಯನ್ನು ನಾವು ಮೆಷರ್ ಮಾಡಿದರೆ, ಅಳತೆ ಮಾಡೋಕ್ಕಾದರೆ ಅದನ್ನು ನಾವೇನಂತ ಹೇಳ್ತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ನೋಡಿರಿ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ನಾವು ಅದನ್ನು ಏನು ಮಾಡಿದ್ದೀವಿ? ಅಳತೆ ಮಾಡಿದ್ದೀವಿ. 25 ಕಿಲೋಮೀಟರ್, 35 ಕಿಲೋಮೀಟರ್, 60 ಕಿಲೋಮೀಟರ್, 85 ಕಿಲೋಮೀಟರ್, 120 ಕಿಲೋಮೀಟರ್ ಅಳತೆ ಮಾಡಿದ್ದೀವಿ. ಡಿಸ್ಪ್ಲೇಸ್ಮೆಂಟ್ 25 ಕಿಲೋಮೀಟರ್, 35 ಕಿಲೋಮೀಟರ್, 60 ಕಿಲೋಮೀಟರ್, 35 ಕಿಲೋಮೀಟರ್, 0 ಕಿಲೋಮೀಟರ್ ಅಂತ ನಾವೇನು ಮಾಡಿದ್ದೀವಿ? ಅಳತೆ ಮಾಡಿದ್ದೀವಿ. ಅಳತೆ ಮಾಡೋಕ್ಕಾಗುವಂತಹ ಎಲ್ಲ ಕ್ವಾಂಟಿಟೀಸನ್ನು ನಾವೇನಂತ ಹೇಳ್ತೀವಿ? ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅದಕ್ಕೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಏನದು? ಫಿಸಿಕಲ್ ಕ್ವಾಂಟಿಟಿ. ಇವಾಗ ನಿಮಗೆ ಫಿಸಿಕಲ್ ಕ್ವಾಂಟಿಟಿಯಲ್ಲಿ 2 ಟೈಪ್ಸ್, ಒಂದು ಸ್ಕೇಲಾರ್, ಇನ್ನೊಂದು ವೆಕ್ಟಾರ್. ಸ್ಕೇಲಾರ್ ಮತ್ತು ವೆಕ್ಟರ್ ಅಲ್ವಾ? ಸ್ಕೇಲಾರ್ ಆ್ಯಂಡ್ ವೆಕ್ಟರ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನದು? ಸ್ಕೇಲಾರ್ ಕ್ವಾಂಟಿಟಿ. ಯಾಕಂತ ಹೇಳಿದರೆ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಇದಕ್ಕೆ ಖಾಲಿ ಏನಿದೆ? ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ. ಅಂದರೆ ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ದ ನ್ಯೂಮರಿಕಲ್ ವ್ಯಾಲ್ಯೂ. ನ್ಯೂಮರಿಕಲ್ ವ್ಯಾಲ್ಯೂ ಅಂದರೆ ನಂಬರಿಂದ ನಾವು ಅದನ್ನು ಏನು ಮಾಡ್ಬೋದು? ಮೆಷರ್ ಮಾಡ್ಬೋದು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ ಅ ನ್ಯೂಮರಿಕಲ್ ವ್ಯಾಲ್ಯೂ. ಅದನ್ನು ನಾವೇನು ಮಾಡ್ಬೋದು? ಮೆಷರ್ ಮಾಡ್ಬೋದು ನ್ಯೂಮರಿಕಲ್ ವ್ಯಾಲ್ಯೂಯಿಂದ. ಬಟ್ ಡಿಸ್ಪ್ಲೇಸ್ಮೆಂಟ್ ಇದು ವೆಕ್ಟರ್ ಕ್ವಾಂಟಿಟಿ. ಯಾಕಂದರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಇದಕ್ಕೇನಿದೆ? ಮ್ಯಾಗ್ನಿಟ್ಯೂಡ್ ಕೂಡ ಇದೆ, ಡೈರೆಕ್ಷನ್ ಕೂಡ ಇದೆ. 25 ಕಿಲೋಮೀಟರ್ಸ್ ಏನಂತ ಹೇಳ್ತೀವಿ ನಾವು? ಸಪೋಸ್ ಇದು ನಾರ್ತ್ ಅಂತ ಅಂದ್ಕೊಂಡ್ರೆ ವಾಪಸ್ ಬರಬೇಕಾದ್ರೆ ಇದೇನಾಗುತ್ತೆ? ಸೌತಿಗೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ರಿ. ಅಂದರೆ ಡಿಸ್ಪ್ಲೇಸ್ಮೆಂಟಲ್ಲಿ ನಾವು ಯಾವ್ಯಾವ ಡೈರೆಕ್ಷನಲ್ಲಿ ಅದು ಹೋಗ್ತಾ ಇದೆ ಅದನ್ನು ಕೂಡ ನಾವೇನು ಮಾಡ್ತೀವಿ? ಮೆಷರ್ ಮಾಡ್ತೀವಿ. ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಏನದು? ವೆಕ್ಟರ್ ಕ್ವಾಂಟಿಟಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಸ್ಕೇಲಾರ್ ಕ್ವಾಂಟಿಟಿ. ಬೋತ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಟ್ ಡಿಸ್ಕ್ರೈಬ್ಸ್ ದ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್. ಈ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಅದನ್ನು ಏನು ಮಾಡುತ್ತೆ? ಡಿಸ್ಕ್ರೈಬ್ ಮಾಡುತ್ತೆ, ಅಂದರೆ ವಿವರಿಸುತ್ತೆ. ಆಯಿತಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂನಿಫಾರ್ಮ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ ತಿಳ್ಕೊಳ್ಳೋಣ. ಸಪೋಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.